ಸರ್, ನಾನು ನಿಮಗೊಂದು ಲಿಂಕ್ ಕಳಿಸಿದ್ದೀನಿ. ಮನಿ ಮ್ಯಾಗ್ನೆಟ್ ಕೋ ಅಂತ ಇದೆ ಅದರ ಹೆಸರು. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಈ ರೀತಿ ನಿಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಮೆಂಬರ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ. ಅಲ್ಲಿ ನಿಮ್ಮ ದಿವಸ ಪೂರ್ತಿ ಐ ಡಿಯನ್ನು ಹಾಕಬೇಕು. ನಂತರ ನಿಮ್ಮ ಹೆಸರನ್ನು ಪೂರ್ತಿಯಾಗಿ ಹಾಕಬೇಕು. ಆನಂತರ ಮೊಬೈಲ್ ನಂಬರು, ಜಿಮೇಲ್ ಐ ಡಿ ಹಾಕಬೇಕು. ಸೆಲೆಕ್ಟ್ ಸ್ಟೇಟ್ ಅಂತಿದೆ, ಅಲ್ಲಿ ಕರ್ನಾಟಕ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಜಿಲ್ಲೆ ಅಂತ ಇದೆಯಲ್ಲ, ಸಿಟಿ, ನಿಮ್ಮ ಜಿಲ್ಲೆ ಸೆಲೆಕ್ಟ್ ಮಾಡ್ಕೋಬೇಕು. ಇದು ಚೌಕ ಬಾಕ್ಸನ್ನು ಟಿಕ್ ಮಾಡಿದ್ರೆ ರೈಟ್ ಮಾರ್ಕ್ ಬರುತ್ತೆ. ಆನಂತರ ರಿಜಿಸ್ಟ್ರೇಷನ್ ಅಂತ ಕೊಡಬೇಕು. ಕೊಟ್ಟಾದಮೇಲೆ ನಿಮಗೆ ನಿಮ್ಮದೊಂದು ಮನಿ ಮ್ಯಾಗ್ನೆಟ್ದು ಐ ಡಿ ಜನ್ರೇಟ್ ಆಗುತ್ತೆ. ವಿತ್ ಪಾಸ್ವರ್ಡ್ ಕೂಡ ಜನ್ರೇಟ್ ಆಗುತ್ತೆ. ಅಲ್ಲಿ ನೀವು ಪಾಸ್ವರ್ಡನ್ನು ಹಾಕ್ಕೋಬೋದು. ನೆಕ್ಸ್ಟು ಅದನ್ನೇ ವಾಪಸ್ ಇದೇ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ರಿಜಿಸ್ಟ್ರೇಷನ್ ಕೆಳಗಡೆ ಲಾಗಿನ್ ಅಂತ ಇದೆಯಲ್ಲ, ಈ ಲಾಗಿನ್ ಮೂಲಕ ನೀವು ಇದೇ ಒಂದು ವೆಬ್ಸೈಟ್ಗೆ ಮತ್ತೆ ರಿಟರ್ನ್ ಲಾಗಿನ್ ಆಗಬೇಕು. ಈಗ ನಾನು ಲಾಗಿನ್ ಆಗಿ ತೋರಿಸ್ತೀನಿ ಏನು ಮಾಡಬೇಕು ಅಂತ. ಮನಿ ಮ್ಯಾಗ್ನೆಟ್ ಅಂತ ಇರುತ್ತೆ, ಅಲ್ಲಿ ನೀವು ಯೂಸರ್ ಐ ಡಿ ಮತ್ತು ನಿಮ್ಮ ಪಾಸ್ವರ್ಡನ್ನು ಹಾಕಿ ಈ ರೀತಿ ಲಾಗಿನ್ ಆಗ್ತೀರಿ. ಲಾಗಿನ್ ಆದಾಗ ಇಲ್ಲಿ ವೆಲ್ಕಮ್ ಅಂತಿದೆ, MM334248 ಅಂತಿದೆ. ಇದು ನನ್ನ ಒಂದು ಯೂಸರ್ ನೇಮ್ ಅಥವಾ ನನ್ನ ಒಂದು ನಾನು ಎಂಟ್ರಿ ಮಾಡಲಿಕ್ಕೆ ಕೊಟ್ಟಿರೋಂಥ ಒಂದು ಯುನಿಕ್ ಕೋಡ್ ಅಂತ ಕರಿಬೋದು. ಇದೇ ರೀತಿ ನಿಮಗೂ ಒಂದು ನಂಬರ್ ಕೊಟ್ಟಿರ್ತಾರೆ. ಆ ನಂಬರಿಂದ ನೀವು ಲಾಗಿನ್ ಆಗಿ ಮತ್ತು ನಿಮ್ಮ ಪಾಸ್ವರ್ಡನ್ನು ಯೂಸ್ ಮಾಡ್ಕೋಬೋದು. ಇವಾಗ ನೀವು ಏನು ಮಾಡಬೇಕು ಅಂದರೆ ಇಲ್ಲಿ ನಿಮ್ಮ ಬಿಸ್ನೆಸ್ಸನ್ನು ಅಪ್ರೂವ್ ಮಾಡ್ಕೋಬೇಕು. ಅಂದರೆ ನಿಮಗೆ ಡೈಲಿ ಲೀಡ್ಸ್ಗಳು ನಿಮಗೆ ಡೈಲಿ ಕಂಪ್ನಿಯಿಂದ ಕೊಡಬೇಕಂದ್ರೆ ನೀವು ಫಸ್ಟ್ ಟೈಮ್ ನೀವೇನು ಮಾಡಬೇಕಂದ್ರೆ ಇಲ್ಲಿ ಹೋಮು, ಟುಡೇ ನಂಬರು, ಟಾಸ್ಕ್ ಅಪ್ಲೋಡು, ಸಪೋರ್ಟ್ ಅಂತಿದೆಯಲ್ಲ, ಈ ಸಪೋರ್ಟ್ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇದು ಡೈಲಿ ಮಾಡೋದಲ್ಲ, ಇದು ಒನ್ ಟೈಮ್ ನೀವು ಸ್ಟಾರ್ಟಿಂಗಲ್ಲಿ ಇದ್ದಾಗ ಮಾಡಿದರೆ ಸಾಕು. ಇದು ಸಪೋರ್ಟ್ ಅನ್ನೋ ಅಂತ ಒಂದು ಆಪ್ಷನ್ ಕ್ಲಿಕ್ ಮಾಡಿ ಇಲ್ಲಿ ಸೆಲೆಕ್ಟ್ ಟೈಟಲ್ ಅಂತ ಇದೆಯಲ್ಲ, ಈ ಸೆಲೆಕ್ಟ್ ಟೈಟಲ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಅಪ್ರೂವಲ್ ಮೈ ವರ್ಕಿಂಗ್ ಸ್ಟೇಟಸ್ ಅಂತ ಬರುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಬೇಕು. ಈಗ ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ಮಾಡ್ತಿದ್ದೀನಿ ಅಷ್ಟೇ. ಇಲ್ಲಿ ಟೈಪ್ ಮಾಡಬೇಕು ಅಪ್ರೂವ್ ಮೈ ಸ್ಟೇಟಸ್ ಅಂತ ನೀವು ಟೈಪ್ ಮಾಡಬೇಕು. ಟೈಪ್ ಮಾಡಿ ಇಲ್ಲಿ ಸೇವ್ ಬಟನ್ ಇದೆಯಲ್ಲ, ಈ ಸೇವ್ ಬಟನ್ ಇದೆ, ಇಲ್ಲಿ ಸೇವ್ ಬಟನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಅವರಿಗೆ ಸೆಂಡ್ ಆಗಿರುತ್ತೆ, ಅವರು ಅಪ್ರೂವ್ ಮಾಡ್ತಾರೆ ಇವತ್ತು. ಇದರಿಂದ ನಾಳೆ ನಿಮಗೆ ಲೀಡ್ಸ್ ಜನ್ರೇಟ್ ಆಗಿ ನಿಮಗೂ ಕೂಡ 30 ಲೀಡ್ಸ್ ಡೈಲಿ ಸಿಗುತ್ತೆ. ಇದು ಒಂದು ಸಾಲಿ ಮಾಡಿದ್ರೆ ಸಾಕು, ಡೈಲಿ ಮಾಡೋ ಅವಶ್ಯಕತೆ ಇಲ್ಲ. ಡೈಲಿ ಏನು ಮಾಡಬೇಕಂದ್ರೆ ಟುಡೇ ನಂಬರ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಂಬರ್ಸ್ಗಳು ಬಂದಿರ್ತವೆ, ಆ ನಂಬರ್ಗಳನ್ನು ನೀವು ಟಾಸ್ಕ್ ಕಂಪ್ಲೀಟ್ ಮಾಡಬೇಕು. ಇವಾಗ ಆ ನಂತರ ಇದನ್ನು ಸೈನ್ ಔಟ್ ಮಾಡಬೇಕು. ಈಗ ನಾನು ಸೈನ್ ಔಟ್ ಮಾಡಿದ್ದೀನಿ. ಸರ್, ನಾನು ನಿಮಗೊಂದು ಲಿಂಕ್ ಕಳಿಸಿದ್ದೀನಿ. ಮನಿ ಮ್ಯಾಗ್ನೆಟ್ ಕೋ ಅಂತ ಇದೆ ಅದರ ಹೆಸರು. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಈ ರೀತಿ ನಿಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಮೆಂಬರ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ. ಅಲ್ಲಿ ನಿಮ್ಮ ದಿವಸ ಪೂರ್ತಿ ಐ ಡಿಯನ್ನು ಹಾಕಬೇಕು. ನಂತರ ನಿಮ್ಮ ಹೆಸರನ್ನು ಪೂರ್ತಿಯಾಗಿ ಹಾಕಬೇಕು. ಆನಂತರ ಮೊಬೈಲ್ ನಂಬರು, ಜಿಮೇಲ್ ಐ ಡಿ ಹಾಕಬೇಕು. ಸೆಲೆಕ್ಟ್ ಸ್ಟೇಟ್ ಅಂತಿದೆ, ಅಲ್ಲಿ ಕರ್ನಾಟಕ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಜಿಲ್ಲೆ ಅಂತ ಇದೆಯಲ್ಲ, ಸಿಟಿ, ನಿಮ್ಮ ಜಿಲ್ಲೆ ಸೆಲೆಕ್ಟ್ ಮಾಡ್ಕೋಬೇಕು. ಇದು ಚೌಕ ಬಾಕ್ಸನ್ನು ಟಿಕ್ ಮಾಡಿದ್ರೆ ರೈಟ್ ಮಾರ್ಕ್ ಬರುತ್ತೆ. ಆನಂತರ ರಿಜಿಸ್ಟ್ರೇಷನ್ ಅಂತ ಕೊಡಬೇಕು. ಕೊಟ್ಟಾದಮೇಲೆ ನಿಮಗೆ ನಿಮ್ಮದೊಂದು ಮನಿ ಮ್ಯಾಗ್ನೆಟ್ದು ಐ ಡಿ ಜನ್ರೇಟ್ ಆಗುತ್ತೆ. ವಿತ್ ಪಾಸ್ವರ್ಡ್ ಕೂಡ ಜನ್ರೇಟ್ ಆಗುತ್ತೆ. ಅಲ್ಲಿ ನೀವು ಪಾಸ್ವರ್ಡನ್ನು ಹಾಕ್ಕೋಬೋದು. ನೆಕ್ಸ್ಟು ಅದನ್ನೇ ವಾಪಸ್ ಇದೇ ಲಿಂಕನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ರಿಜಿಸ್ಟ್ರೇಷನ್ ಕೆಳಗಡೆ ಲಾಗಿನ್ ಅಂತ ಇದೆಯಲ್ಲ, ಈ ಲಾಗಿನ್ ಮೂಲಕ ನೀವು ಇದೇ ಒಂದು ವೆಬ್ಸೈಟ್ಗೆ ಮತ್ತೆ ರಿಟರ್ನ್ ಲಾಗಿನ್ ಆಗಬೇಕು. ಈಗ ನಾನು ಲಾಗಿನ್ ಆಗಿ ತೋರಿಸ್ತೀನಿ ಏನು ಮಾಡಬೇಕು ಅಂತ. ಮನಿ ಮ್ಯಾಗ್ನೆಟ್ ಅಂತ ಇರುತ್ತೆ, ಅಲ್ಲಿ ನೀವು ಯೂಸರ್ ಐ ಡಿ ಮತ್ತು ನಿಮ್ಮ ಪಾಸ್ವರ್ಡನ್ನು ಹಾಕಿ ಈ ರೀತಿ ಲಾಗಿನ್ ಆಗ್ತೀರಿ. ಲಾಗಿನ್ ಆದಾಗ ಇಲ್ಲಿ ವೆಲ್ಕಮ್ ಅಂತಿದೆ, MM334248 ಅಂತಿದೆ. ಇದು ನನ್ನ ಒಂದು ಯೂಸರ್ ನೇಮ್ ಅಥವಾ ನನ್ನ ಒಂದು ನಾನು ಎಂಟ್ರಿ ಮಾಡಲಿಕ್ಕೆ ಕೊಟ್ಟಿರೋಂಥ ಒಂದು ಯುನಿಕ್ ಕೋಡ್ ಅಂತ ಕರಿಬೋದು. ಇದೇ ರೀತಿ ನಿಮಗೂ ಒಂದು ನಂಬರ್ ಕೊಟ್ಟಿರ್ತಾರೆ. ಆ ನಂಬರಿಂದ ನೀವು ಲಾಗಿನ್ ಆಗಿ ಮತ್ತು ನಿಮ್ಮ ಪಾಸ್ವರ್ಡನ್ನು ಯೂಸ್ ಮಾಡ್ಕೋಬೋದು. ಇವಾಗ ನೀವು ಏನು ಮಾಡಬೇಕು ಅಂದರೆ ಇಲ್ಲಿ ನಿಮ್ಮ ಬಿಸ್ನೆಸ್ಸನ್ನು ಅಪ್ರೂವ್ ಮಾಡ್ಕೋಬೇಕು. ಅಂದರೆ ನಿಮಗೆ ಡೈಲಿ ಲೀಡ್ಸ್ಗಳು ನಿಮಗೆ ಡೈಲಿ ಕಂಪ್ನಿಯಿಂದ ಕೊಡಬೇಕಂದ್ರೆ ನೀವು ಫಸ್ಟ್ ಟೈಮ್ ನೀವೇನು ಮಾಡಬೇಕಂದ್ರೆ ಇಲ್ಲಿ ಹೋಮು, ಟುಡೇ ನಂಬರು, ಟಾಸ್ಕ್ ಅಪ್ಲೋಡು, ಸಪೋರ್ಟ್ ಅಂತಿದೆಯಲ್ಲ, ಈ ಸಪೋರ್ಟ್ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇದು ಡೈಲಿ ಮಾಡೋದಲ್ಲ, ಇದು ಒನ್ ಟೈಮ್ ನೀವು ಸ್ಟಾರ್ಟಿಂಗಲ್ಲಿ ಇದ್ದಾಗ ಮಾಡಿದರೆ ಸಾಕು. ಇದು ಸಪೋರ್ಟ್ ಅನ್ನೋ ಅಂತ ಒಂದು ಆಪ್ಷನ್ ಕ್ಲಿಕ್ ಮಾಡಿ ಇಲ್ಲಿ ಸೆಲೆಕ್ಟ್ ಟೈಟಲ್ ಅಂತ ಇದೆಯಲ್ಲ, ಈ ಸೆಲೆಕ್ಟ್ ಟೈಟಲ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಅಪ್ರೂವಲ್ ಮೈ ವರ್ಕಿಂಗ್ ಸ್ಟೇಟಸ್ ಅಂತ ಬರುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಬೇಕು. ಈಗ ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ಮಾಡ್ತಿದ್ದೀನಿ ಅಷ್ಟೇ. ಇಲ್ಲಿ ಟೈಪ್ ಮಾಡಬೇಕು ಅಪ್ರೂವ್ ಮೈ ಸ್ಟೇಟಸ್
ಅಂತ ನೀವು ಟೈಪ್ ಮಾಡಬೇಕು. ಟೈಪ್ ಮಾಡಿ ಇಲ್ಲಿ ಸೇವ್ ಬಟನ್ ಇದೆಯಲ್ಲ, ಈ ಸೇವ್ ಬಟನ್ ಇದೆ, ಇಲ್ಲಿ ಸೇವ್ ಬಟನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅವರಿಗೆ ಸೆಂಡ್ ಆಗಿರುತ್ತೆ, ಅವರು ಅಪ್ರೂವ್ ಮಾಡ್ತಾರೆ ಇವತ್ತು. ಇದರಿಂದ ನಾಳೆ ನಿಮಗೆ ಲೀಡ್ಸ್ ಜನ್ರೇಟ್ ಆಗಿ ನಿಮಗೂ ಕೂಡ 30 ಲೀಡ್ಸ್ ಡೈಲಿ ಸಿಗುತ್ತೆ. ಇದು ಒಂದು ಸಾಲಿ ಮಾಡಿದ್ರೆ ಸಾಕು, ಡೈಲಿ ಮಾಡೋ ಅವಶ್ಯಕತೆ ಇಲ್ಲ. ಡೈಲಿ ಏನು ಮಾಡಬೇಕಂದ್ರೆ ಟುಡೇ ನಂಬರ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಂಬರ್ಸ್ಗಳು ಬಂದಿರ್ತವೆ, ಆ ನಂಬರ್ಗಳನ್ನು ನೀವು ಟಾಸ್ಕ್ ಕಂಪ್ಲೀಟ್ ಮಾಡಬೇಕು. ಇವಾಗ ಆ ನಂತರ ಇದನ್ನು ಸೈನ್ ಔಟ್ ಮಾಡಬೇಕು. ಈಗ ನಾನು ಸೈನ್ ಔಟ್ ಮಾಡಿದ್ದೀನಿ.